ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನನ್ನ ಚೈನೀಸ್ ಹೆಸರು ಖೌನ. ಚೈನಾಗ ವಾಪಸ್ ಬಂದಾಗಿಂದ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ ಯಾವ್ದು ನಾನು ಮುಂಚೆ ಮಾಡ್ತಿದ್ದು ಚೈನೀಸ್ ಸ್ನಾಕ್ಸ್ ಅಥವಾ ಫುಡ್ ರಿವ್ಯೂ ನ ಮರು ಪ್ರಾರಂಭ ಮಾಡಬೇಕು ಅಂತ. ನಿಮ್ಮ ಅಭಿಪ್ರಾಯ ನಂಗೆ ತುಂಬಾ ಮುಖ್ಯ ಅಂತಿದ್ದೆ. ಸೊ ಈ ಸೀರೀಸ್ ನ ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಟ್ರೈ ಮಾಡ್ತಿರೋ ಫುಡ್ ಬಂದು ಜಿಂಗ್ ಜಿ ಜೀಥಾಂಗ್ ಮಿಯನ್ ಅಂದ್ರೆ ಚಿಕನ್ ನೂಡಲ್ ಸೂಪ್ ವಿತ್ ಬೇಜಿಂಗ್ ಸಾಸ್ ಅಂತ ಅರ್ಥ. ಅದು ಗ್ರೀನ್ ಪ್ಯಾಕೆಟ್ ಅಲ್ಲಿ ಇದ್ದಿದ್ದು ಅಂಡ್ ನನ್ನ ಫ್ರೆಂಡ್ ಪರ್ಪಲ್ ಪ್ಯಾಕೆಟ್ ಟ್ರೈ ಮಾಡಿದ್ಲು. ಅದು ಚಿಲ್ಲಿ ಆಯಿಲ್ ವಿತ್ ವಿನಿಗರ್ ನೂಡಲ್ಸ್. ಸೊ ಬೇಸಿಕ್ಲಿ ಇದನ್ನ ನಾವು ಮ್ಯಾಗಿ ಹೇಗೆ ಪ್ರಿಪೇರ್ ಮಾಡ್ತೀವೋ ಅದೇ ರೀತಿ ಪ್ರಿಪೇರ್ ಮಾಡ್ತಾರೆ. ಕುದಿತಾ ಇರೋ ನೀರಿಗೆ ಕ್ಯಾಬೇಜ್ ಹಾಕ್ತಾರೆ, ನೂಡಲ್ಸ್ ಹಾಕ್ತಾರೆ, ಪ್ಯಾಕೆಟ್ ಅಲ್ಲಿರೋ ಪೌಡರ್ ಮತ್ತೆ ಸಾಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಬೌಲ್ ಅಲ್ಲಿ ಹಾಕಿ ಕೊಡ್ತಾರೆ. ಇದಕ್ಕೆ ನಮಗ್ ಬೇಕಾದ್ರೆ ಸ್ಪ್ರಿಂಗ್ ಆನಿಯನ್, ಒಣಗಿರೋ ಬಟಾಣಿ ಮತ್ತೆ ಮೆಣಸಿನಕಾಯಿನ ಟಾಪಿಂಗ್ಸ್ ಹಾಕಿ ಹಾಕೋಬಹುದು. ನಾನು ಚೈನಾದಲ್ಲಿ ಮುಂಚೆನೂ ಇನ್ಸ್ಟೆಂಟ್ ನೂಡಲ್ಸ್ ಎಲ್ಲ ಟ್ರೈ ಮಾಡಿದೀನಿ, ಬಟ್ ಯಾರೋ ನನಗೆ ಮಾಡಿಕೊಟ್ಟಿದ್ದನ್ನ ನಾನು ಫಸ್ಟ್ ಟೈಮ್ ತಿಂತಿರೋದು. ನಿಜ ಹೇಳ್ಬೇಕಂದ್ರೆ ನಾನ್ ಟ್ರೈ ಮಾಡಿದ ಇನ್ಸ್ಟೆಂಟ್ ನೂಡಲ್ಸ್ ಅಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಚಿಕನ್ ಬ್ರಾತ್ ಸೂಪ್ ನೀವು ಕುಡ್ತಿದ್ರೆ ಟೇಸ್ಟ್ ಹೇಗಿತ್ತು ಅದೇ ತರನೇ ಖಾರ ಅಷ್ಟಿರಲಿಲ್ಲ. ಪ್ರಾಬಬ್ಲಿ ನಾನು ಮನೆಗೆ ತಗೊಬಂದು ಮಾಡ್ಕೊಂಡಿದ್ರೆ ಸ್ವಲ್ಪ ಖಾರ ಹಾಕೋತಿದ್ದೆ. ನನ್ನ ಫ್ರೆಂಡ್ ತಗೊಂಡಿದ್ದು ಚಿಲ್ಲಿ ಆಯಿಲ್ ಅಂಡ್ ವಿನಿಗರ್ ಇರೋದ್ರಿಂದ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇತ್ತು. ಹುಳಿಯಾಗಿ ತುಂಬಾನೇ ಚೆನ್ನಾಗಿತ್ತು. ಪಕ್ಕದಲ್ಲೇ ವಿನಿಗರ್ ಇಟ್ಟಿದ್ರು. ನನ್ನ ಚಿಕನ್ ಸೂಪ್ ನೂಡಲ್ಸ್ ಗೆ ಹಾಕೊಂಡು ಟ್ರೈ ಮಾಡಿದೆ. ಅದೇನೋ ವಿನಿಗರ್ ಜೊತೆ ನನ್ನ ನೂಡಲ್ಸ್ ಚೆನ್ನಾಗಿರ್ಲಿಲ್ಲ. ಓವರ್ ಆಲ್ ನಾನು ಜಿಂಗ್ ಜಿ ಜೀಥಾಂಗ್ ಮಿಯನ್ ಗೆ ನಾನು 7/10 ರೇಟಿಂಗ್ ನ ಕೊಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗೀತು. ಇದೇ ತರ ವಿಡಿಯೋಸ್ಗೆ ಫಾಲೋ ಮಾಡಿ. ಓಕೆ, ಬಾಯ್ ಬಾಯ್.